ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಈ ಕತೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸ್ಪಂದನ ಕುಡುಕ ಗಂಡನ ಕಿರುಕುಳ ತಾಳದೆ ಬೇಸತ್ತು ಕೊನೆಗೊಂದಿನ ತವರಿಗೆ ತಿಳಿಸಿದಳು. ತವರಿಂದ ಬಂದ ಉತ್ತರ: ಹೊಂದಿಕೊಂಡು ಹೋಗು. ಗಂಡನ ಮನೆ ತೊರೆದು ಬಂದು ತವರಿಗೆ ಅಪಕೀರ್ತಿ ತರಬೇಡವೆಂದು ಉಸಿರುಗಟ್ಟಿಸುವ ವಾತಾವರಣವಿದ್ದರೂ ಗಟ್ಟಿಯಾಗಿ ನೆಲೆಯೂರಬೇಕು ಎಂದು ಹೇಳಿದರು. ಜೀವನವೇ ಸಾಕೆಂದು ಅನಿಸಿದರೂ ಆತ್ಮಹತ್ಯೆ ಮಾಡಿಕೊಳ್ಳಲು ಅವಳಿಗೆ ಮನಸ್ಸು ಆಗಲಿಲ್ಲ. ಅದೇ ಚಿಂತೆಯಲ್ಲಿ ಬೇಯುವಾಗ ಅತ್ತೆ ಗಂಡ ಸೇರಿ ಮನೆಯಿಂದ ಹೆಂಡತಿಯನ್ನು ಹೊರಹಾಕಿದರು. ಗಂಡ ಅತ್ತೆ ಸೇರಿಕೊಂಡು ತಮ್ಮ ಸೊಸೆ ಓಡಿ ಹೋಗಿದ್ದಾಳೆ ಎಂದು ಅಪವಾದ ಹೊರಿಸಿದರು. ತವರಿಗೂ ಕೂಡ ಸುದ್ದಿ ಹಬ್ಬಿಸಿದರು. ಹೆತ್ತವರು ರೋಷದಿಂದ ಗಂಡನ ಮನೆಗೆ ಬಂದು ಒಳಿಯನ ಕತ್ತುಪಟ್ಟಿ ಹಿಡಿದು ಹೇಳಿದರು: ನಮ್ಮ ಮಗಳು ನೀತಿಗೆಟ್ಟವಳು ಅಲ್ಲ. ಸಂಸ್ಕೃತ ಮನೆತನದ ರಕ್ತ ಅವಳ ಮೈಯಲ್ಲಿ ಹರಿಯುತ್ತಿದೆ. ನೀವೇ ಅವಳನ್ನು ಮನೆಯಿಂದ ಹೊರಗಡೆ ಹಾಕಿ ಈಗ ಹೀಗೆ ಸುಳ್ಳು ಸುದ್ದಿ ಹಬ್ಬಿಸಿ ನಮ್ಮ ಮನೆತನದ ಮರ್ಯಾದೆ ತೆಗೆಯುವಿರಾ? ನಮ್ಮ ಮಗಳಿಗೆ ಏನಾದರೂ ಆಗಿದ್ರೆ ನೀವ್ಯಾರ ಜೀವ ಸಹಿತ ಇರೋದಿಲ್ಲ, ನೆನಪಿರಲಿ ಎಂದು ಎಚ್ಚರಿಸಿ ಹೋದವು. ಹೆತ್ತವರು ಮಗಳಿಗಾಗಿ ಹುಡುಕಾಟದ ಸ್ಥಳವಿಲ್ಲ. ಆದರೆ ಮಗಳು ಮಾತ್ರ ಸಿಗಲಿಲ್ಲ. ಕರೆ ಮಾಡಿದ್ರು ಮೊಬೈಲ್ ಸ್ವಿಚ್ ಆಫ್. ಎಷ್ಟೇ ಹುಡುಕಿದ್ರೂ ಮಗಳು ಸುಳಿವು ದೊರೀಲೇ ಇಲ್ಲ. ತಪ್ಪು ಮಾಡಿದೆವು, ಸಮಾಜಕ್ಕೆ ಹೆದರಿ ಇರುವ ಒಬ್ಬಳೇ ಮಗಳು ತನ್ನ ಕಷ್ಟ ಹೇಳ್ಕೊಂಡಾಗ ಸ್ಪಂದಿಸಿ ಸಾಂತ್ವನ ನೀಡದೆ ಬುದ್ಧಿ ಮಾತು ಹೇಳಲು ಹೋಗಿ ದಡ್ಡರಾದೆವು. ಪಾಪ ಅವಳು ಗಂಡನ ಮನೆಯಲ್ಲಿ ಅದೆಷ್ಟೇ ನರಕಯಾತನೆ ಅನುಭವಿಸಿರಬೇಡ, ಅವಳೆಷ್ಟು ನೋವು ನುಂಗಿ ಬೇಸತ್ತಿರಬೇಡ. ಹೆತ್ತವರಾಗಿ ನಾವು ಅರಿಯದೆ ಅವಳ ಬದುಕನ್ನು ಹಾಳು ಮಾಡಿದೆವು ಎಂದು ನೊಂದರು. ಈಗ ಅವಳನ್ನು ಎಲ್ಲಿ ಎಂದು ಹುಡುಕಬೇಕು? ದೇವರೇ, ನಮ್ಮ ಮಗಳು ಸ್ಪಂದನ ಎಲ್ಲಿದ್ದರೂ ಬೇಗ ಸಿಗಲಿ ಎಂದು ದೇವರಲ್ಲಿ ಮೊರೆಯಿಟ್ಟರು. ವರುಷಗಳು ಕಳೆದವು. ಮಗಳು ಎಲ್ಲಿಯೂ ದೊರೆಯಲೇ ಇಲ್ಲ. ಅಳಿಯ ಮತ್ತೊಂದು ಮದುವೆಯಾಗಿ ಸುಖ ಜೀವನ ನಡೆಸುತ್ತಿದ್ದನು. ತುಂಬು ಗರ್ಭಿಣಿಯಾದ ಎರಡನೇ ಹೆಂಡತಿಯನ್ನು ಹೆರಿಗೆಗಾಗಿ ಆಸ್ಪತ್ರೆಗೆ ಕರೆತಂದನು. ಆಸ್ಪತ್ರೆಯಲ್ಲಿ ವೈದ್ಯರನ್ನು ಕಂಡಾಗ ಕ್ಷಣದಂಗಾದನು. ನೂರಾರು ವೈದ್ಯರ ನಡುವೆ ಮುಖ್ಯ ವೈದ್ಯರ ಸ್ಥಾನದಲ್ಲಿ ಕಾಣಿಸಿದ್ದು ಮೊದಲ ಹೆಂಡತಿ ಸ್ಪಂದನ. ಮೊದಲ ಬಾರಿಗೆ ಗಂಡನನ್ನು ಕಂಡರೂ ಕಾಣದ ಹಾಗೆ ಸೂರ್ಯ ಬನ್ನಿ ಹೋಗೋಣ ಎಂದು ನಡೆದಳು. ಯಾರಿರಬಹುದು ಇವಳು? ನಿಜಕ್ಕೂ ಓಡಿ ಹೋಗಿ ಇವನೊಂದಿಗೆ ಮದುವೆ ಆಗಿದ್ದಾಳಾ? ಅವಳ ಕತ್ತಲ್ಲಿ ತಾಳಿ ಅವನು ಕಟ್ಟಿದ್ದೇ ಇರಬಹುದಾ? ಇದನ್ನು ಹೇಗೆ ತಿಳಿದುಕೊಳ್ಳಲಿ ಎನ್ನುವಷ್ಟರಲ್ಲಿ ಸ್ಪಂದನಾಳಿಗೆ ಒಂದು ಮಗು ಅಮ್ಮ ಎಂದು ಕರೆಯುತ್ತಾ ಓಡಿ ಬಂತು. ಅವಳನ್ನು ಮುದ್ದಿಸಿ, ಇಲ್ಲೇ ಕೂತಿರು, ನನ್ನದೊಂದು ಕೆಲಸ ಮುಗಿಸಿ ಬರುವೆ ಎಂದು ಹೇಳಿ ಹೋದಳು. ಆ ಮಗುವಿನ ಬಳಿ ಬಂದು, ಮಗು, ನೀನು ಯಾರ ಮಗಳು ಎಂದನು. ಸ್ಪಂದನ. ಪ್ರಕಾಶ್ ಎಂದಿತು ಮಗು. ಮಗು ತನ್ನ ಹೆಸರೇ ಹೇಳುತ್ತಿದೆಯಲ್ಲ ಎಂದು ಗಾಬರಿಯಾಗಿ ಯೋಚಿಸುತ್ತಾ ಹೊರಗಡೆ ಬಂದನು. ಸ್ಪಂದನ ತನ್ನ ಗಂಡನ ಎರಡನೆಯ ಹೆಂಡತಿಯ ಮಗುವನ್ನು ಕೈಗಿಟ್ಟು, ಅಭಿನಂದನೆಗಳು, ನಿಮಗೆ ಗಂಡು ಮಗುವಾಗಿದೆ ಎಂದು ಖುಷಿಯಾಗಿ ಹೇಳಿದಳು. ಅದಿರಲಿ, ಅಲ್ಲಿ ಕೂತಿರೋ ಮಗು ಯಾರದು ಎಂದನು ದರ್ಪದಲ್ಲಿ. ಅವಳು ನನ್ನ ಮಗಳು. ನಿಮ್ಮ ಮಗಳು ಕೂಡ. ನೀವು ಮನೆಯಿಂದ ಹೊರಗಡೆ ಹಾಕುವಾಗ ನನ್ನ ಹೊಟ್ಟೆಯಲ್ಲಿ ಇದ್ದಳು, ಈಗ ನಿಮ್ಮ ಕಣ್ಮುಂದೆ ಇದ್ದಾಳೆ ಅಂದಳು. ಆದರೆ ಸೂರ್ಯ, ಅವನ ಜೊತೆಗೆ ನೀನು ಮದುವೆ ಆಗಿಲ್ವಾ ಎಂದನು ಗಂಡ. ಹಳದಿ ಕಣ್ಣಿಗೆ ಎಲ್ಲವೂ ಹೀಗೆ ಕಾಣುತ್ತದೆ. ಇಲ್ಲ ಎಂದಳು ಸ್ಪಂದನ. ಅವರು ನನ್ನ ಬಾಳಿಗೆ ಬೆಳಕಾದವರು, ನನಗೂ ನನ್ನ ಮಗಳಿಗೂ ಬದುಕಿಗೂ ದಾರಿ ತೋರಿಸಿದವರು. ವಿದ್ಯೆ, ಅಂತಸ್ತು ಎಲ್ಲ ಅವರ ಕೊಡುಗೆ. ನಿಮಗೊಂದು ವಿಷಯ ಗೊತ್ತಾ? ಕೆ.ಸಿ. ಶಿವಪ್ಪರವರು ತಮ್ಮ ಮುಕ್ತದಲ್ಲಿ ಹೀಗೆ ಹೇಳಿದ್ದಾರೆ: ಬಿದ್ದ ಮಳೆ ಹನಿಯಲ್ಲ ಸ್ವಾತಿ, ಮುತ್ತಾಗುವುದೇನು? ಎನಿತೇಸಳೋ ಬಾಳುವುದು ಕಣ್ಬಿಡುವ ಮೊದಲೇ, ಹುಟ್ಟೆಂತೋ ಸಾವೆಂತೋ ಪೂರ್ಣತೆಯ ತಿಳಿವೆಂತೋ. ಸೃಷ್ಟಿ ಕೌತುಕದೊಡಲು ಮುದ್ದು ರಾಮ. ಬಿದ್ದಿರುವ ಮಳೆ ಹನಿಯೆಲ್ಲವೂ ಸ್ವಾತಿ ಮುತ್ತುಗಳು ಆಗುವುದಿಲ್ಲ. ಚಿಗುರುವ ಹೆಸರು ಕೂಡ ಒಮ್ಮೊಮ್ಮೆ ಕಣ್ಬಿಡುವ ಮೊದಲೇ ಬಾಡಬಹುದು. ಹುಟ್ಟು ಸಾವು ಎಲ್ಲವೂ ಸೃಷ್ಟಿಯ ವಿಸ್ಮಯ, ಮಾನವರಿಗೆ ತಿಳಿಯಲು ಅಸಾಧ್ಯ. ಹಾಗೆಯೇ ನಿಮ್ಮ ಬದುಕು ತಿಳಿಯಿರಿ ಎಂದಳು. ಸೂರ್ಯ ನಿಮ್ಮ ಆತ್ಮೀಯ ಗೆಳೆಯ. ಬಾಲ್ಯದಿಂದಲೂ ಅವರು ಹೇಗೆ ಎಂದು ನಿಮಗೆ ಚೆನ್ನಾಗಿ ಗೊತ್ತು. ಆದರೂ ಸೂರ್ಯ ನಿಮ್ಮ ಆತ್ಮೀಯ ಗೆಳೆಯ. ಬಾಲ್ಯದಿಂದಲೂ ಅವರು ಹೇಗೆ ಎಂದು ನಿಮಗೆ ಚೆನ್ನಾಗಿ ಗೊತ್ತು. ಆದರೂ ನಾನು ಸೂರ್ಯನನ್ನು ಮದುವೆಯಾಗಿರಬಹುದೆಂದು ಅನುಮಾನಿಸಿದಿರಿ. ನಿಮ್ಮೊಟ್ಟಿಗೆ ಜೀವನ ಸಾಕೆಂದು ನೊಂದು ಅಂದಾಗ ಹೊರಹಾಕಿದಿರಿ. ಸಾಲದೆಂದು ಓಡಿ ಹೋದವಳು ಎಂದು ಪಟ್ಟ ಕಟ್ಟಿದಿರಿ. ಆಗ ನನ್ನನ್ನು ಸೋದರಿ ಎಂದು ಭಾವಿಸಿ ಆಶ್ರಯ ಕಲ್ಪಿಸಿ ವಿದ್ಯೆ ಕಲಿಯಲು ಅವಕಾಶ ಮಾಡಿಕೊಟ್ಟು ಮುಂದೆ ತಮ್ಮ ಆಸ್ಪತ್ರೆಯಲ್ಲಿ ನೇಮಿಸಿಕೊಂಡರು. ಈ ನಿಮ್ಮ ಸ್ನೇಹಿತ ಸೂರ್ಯಣ್ಣ. ನೀವಿಬ್ಬರು ಸಹಪಾಠಿಗಳಾದರೂ ನಮ್ಮಿಬ್ಬರ ಗುಣಗಳು ಬೇರೆ ಬೇರೆ. ಅವರು ಸಾವಿರಾರು ಕೋಟಿ ಜನರಿಗೆ
ಆಶ್ರಯದಾತರಾದವರು. ನೀವು ಹೆಂಡತಿಯನ್ನೇ ಓಡಿ ಹೋದವಳೆಂಬ ಪಟ್ಟ ಕಟ್ಟಿದವರು. ಅವರು ಪರರ ಹೆಂಡತಿಯನ್ನು ಸೋದರಿ ಎಂದು ಭಾವಿಸಿ ವೈದ್ಯೆಯಾಗಿ ರೂಪಿಸಿ ಉನ್ನತ ಸ್ಥಾನಮಾನ ಕಲಿಸಿಕೊಟ್ಟ ದೇವರು. ನೀವು ನಿಮ್ಮ ಹೆಂಡತಿಯನ್ನೇ ಅನುಮಾನಿಸಿ ಹೊರಹಾಕಿದವರು. ಎಷ್ಟು ವ್ಯತ್ಯಾಸ ಅಲ್ಲ. ಹೆತ್ತವರು ಹೆಣ್ಣೆಂದು ಹೆಚ್ಚಾಗಿ ಓದಿಸಲಿಲ್ಲ. ಬಡತನವೆಂದು ಬಹಳ ತಡಮಾಡದೆ ಹೆಣ್ಣು ಹೊರೆಯೆಂದು ಮದುವೆ ಮಾಡಿ ಕೈ ತೊಳೆದುಕೊಂಡರು. ಕಷ್ಟವೆಂದು ಹೇಳಿದಾಗ ಅನುಸರಿಸಿ ನಡೆಯೆಂದು ನಯವಾಗಿ ಸರಿದುಕೊಂಡರು. ಹೆಣ್ಣು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಬೇಕು. ಯಾರ ದಯೆಯಲ್ಲಿಯೂ ಬಾಳಬಾರದೆಂದು ತಿಳಿಸಿ ವಿದ್ಯೆಯೆಂಬ ಆಸ್ತಿ ಕೊಟ್ಟು ಸ್ಥಾನ ನೀಡಿ ಸ್ವತಂತ್ರ ಬಾಳು ನಡೆಸಲು ದಾರಿ ಮಾಡಿಕೊಟ್ಟವರು ಸೂರ್ಯಣ್ಣ ಎಂದಳು. ಪ್ರಕಾಶ್ಗೆ ತಪ್ಪಿನ ಅರಿವಾಯಿತು. ನಿಜ, ನೀನು ಹೇಳಿದ ಮಾತು. ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಪ್ರತಿಕ್ಷಣವೂ ಅನುಮಾನಿಸಿ ಕಿರುಕುಳ ಕೊಟ್ಟ ಮಹಾಪಾಪಿ. ಕ್ಷಮಿಸು ಎಂದು ತಪ್ಪೊಪ್ಪಿಕೊಂಡನು. ಆಗ ಸ್ಪಂದನ, ನಿಮ್ಮೊಟ್ಟಿಗೆ ನಿಮ್ಮ ಎರಡನೇ ಹೆಂಡತಿ ಇದ್ದಾಳೆ. ಅವರೊಟ್ಟಿಗೆ ಚೆನ್ನಾಗಿರಿ. ನಿಮ್ಮಿಂದ ನನಗೆ ಪರೋಕ್ಷವಾಗಿ ಒಳ್ಳೆಯದಾಗಿದೆ. ಚಿಂತಿಸದಿರಿ. ಎಲ್ಲವೂ ದೈವದ ಇಚ್ಛೆ. ನನಗೆ ಎಂದು ಆ ದೇವರು ಮಗಳನ್ನು ಕೊಟ್ಟಿದ್ದಾನೆ. ಅವಳನ್ನು ದೊಡ್ಡ ವ್ಯಕ್ತಿಯಾಗಿ ರೂಪಿಸುತ್ತಾ ನನ್ನ ಬದುಕು ಕಳೆಯುವೆ ಎಂದು ಹೊರಟೇ ಬಿಟ್ಟಳು.